ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಳ್ಳೆ ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬರೀ ತಿಳಿಸಾರು ಅನ್ನದ ಜೊತೆಗೆ ನೀವು ಸೈಡ್ ಡಿಶ್ ಆಗಾದ್ರೂ ಇದನ್ನು ಮಾಡ್ಕೋಬೋದು, ಅಥವಾ ಒಂದು ಸಂಡೇ ಸ್ಪೆಷಲ್ ಅಂತಲೂ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವರು ಮಕ್ಕಳು ಸಾಂಬಾರಲ್ಲಿರೋ ಚಿಕನೆಲ್ಲ ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಅಂಥ ಮಕ್ಕಳಿಗೆಲ್ಲ ನಾವು ಈ ಥರ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ, ರುಚಿಯಾಗೂ ಇರುತ್ತೆ. ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂದೇ ಸಲ ತುಂಬ ಖಾಲಿ ಕೂಡ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಗ 10-20 ನಿಮಿಷದಲ್ಲಿ ಇದು ಕೆಲಸ ಆಗೋಗುತ್ತೆ. ನೀವು 1 kg ಚಿಕನ್ಗೆ ಒಂದು 2 ಸ್ಪೂನಷ್ಟು ನಾನು ಮೆಣಸು ತೊಗೊಂಡಿದ್ದೀನಿ. ತುಂಬ ಖಾರ ಇರಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಹಾಕ್ಕೋಬೋದು. ಏಕೆಂದರೆ ಇದು ಪೆಪ್ಪರ್ ಚಿಕನ್ ಅಂದರೆ ಸ್ವಲ್ಪ ಸ್ಪೈಸಿಯಾಗಿದ್ರೇ ಭಾಳ ಟೇಸ್ಟ್ ಇರುತ್ತೆ. ನಾನು 2 ಸ್ಪೂನ್ ತೊಗೊಂಡಿದ್ದೀನಿ ಮೆಣಸು, ಒಂದು ಅರ್ಧ ಸ್ಪೂನ್ ಸೋಂಪು ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಧನಿಯಾ, ಇಷ್ಟು ಹಾಕ್ಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಏಕೆಂದರೆ ನಾವು ಇಲ್ಲಿ ಖಾರ ಏನಾಗುತ್ತೆ ಅಂದರೆ ನಾವು ತುಂಬ ಜಾಸ್ತಿ ಬೇರೆ ಖಾರ ಉಪಯೋಗಿಸೋದಿಲ್ಲ, ಪೆಪ್ಪರ್ ಅಷ್ಟೇ ಉಪಯೋಗಿಸೋದು. ಅದಕ್ಕಾಗಿ ನೀವು ಖಾರ ನೋಡಿಕೊಂಡು ಇಡಿ. ಮಕ್ಕಳು ತಿನ್ನೋದಾದರೆ 1 kg ಚಿಕನ್ಗೆ 2 ಸ್ಪೂನ್ ಪೆಪ್ಪರು ಕರೆಕ್ಟಾಗಿ ಬರುತ್ತೆ. ಇಲ್ಲ ನಮ್ಗೆ ತುಂಬ ಸ್ಪೈಸಿ ಆಗಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನು ಅಥವಾ 3 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಯಾಕೆಂದರೆ ಇದು ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗೆ ಪೌಡ್ರ್ ಮಾಡ್ಕೊಳ್ಬೇಕು. ತುಂಬ ನೈಸಾಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಥವಾ ಕುಟ್ಕೊಳ್ಳೋದಾದರೆ ಕುಟಾಣಿ ಇದ್ದರೆ ನೀವು ಕುಟ್ಕೊಳ್ಳಬಹುದು. ನಾವಿಲ್ಲ ಅಂದರೆ ಮಿಕ್ಸಿ ಜಾರ್ಗಾದರೂ ಹಾಕ್ಕೊಂಡು ನೀವು ಪೌಡ್ರ್ ಮಾಡ್ಕೋಬೋದು ಸ್ವಲ್ಪ ತರಿಯಾಗೆ. ನೆಕ್ಸ್ಟು ಅದೇ ಬಾಣಲಿಗೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಮತ್ತು ಎಣ್ಣೆ ಹಾಕ್ಕೊಳ್ತೀನಿ ಜೊತೆಗೆ. ಸಾಮಾನ್ಯವಾಗಿ ಚಿಕನ್ ಅಂತ ಅಂದಮೇಲೆ ಸ್ವಲ್ಪ ತುಪ್ಪ ಹಾಕೋದ್ರೆ ತುಂಬ ಒಳ್ಳೆಯದು. ಚಿಕನ್ ಹೀಟ್ ಇರುತ್ತಲ್ವ, ತುಪ್ಪ ಸ್ವಲ್ಪ ಹೀಟಿನ ಅಂಶನ ಕಡಿಮೆ ಮಾಡುತ್ತೆ, ರುಚಿನೂ ಇರುತ್ತೆ ನಮಗೆ. ಹಾಗಾಗಿ ಒಂದು 4 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4-5 ಒಣಮೆಣ್ಸಿನ್ಕಾಯಿ ಮತ್ತು 1-2 ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದು ಒಂದು ಉದ್ದ ಏನಕ್ಕಪ್ಪ ಹಾಕ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಸುಮ್ಮನೆ ಲಾಸ್ಟಲ್ಲಿ ನಿಮಗೆ ಡಿಸೈನ್ ಮಾಡೋಕ್ಕೋಸ್ಕರ ಅಷ್ಟೇ, ಒಂದು ಡೆಕೋರೇಟಿವ್ ಮಾಡೋಕ್ಕೋಸ್ಕರ ನಾನು ಹಾಗೆ 1 ಕಡ್ಡಿನ ಹಾಗೆ ಹಾಕಿದ್ದೀನಿ. 1 ಕಡ್ಡಿ ಪೀಸ್ ಥರದ್ದು ಹಾಕಿದ್ದೀನಿ. ಈಗ ಸ್ವಲ್ಪ ಇದು ಎಣ್ಣೆಲಿ ಬಾಡಬೇಕು. ಮತ್ತು ಸಣ್ಣಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಗೊಜ್ಜಿನ ಜೊತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ದೊಡ್ಡದಾಗಿರೋದು ಬೇಕಾದರೆ ಜಜ್ಜಿ ಹಾಕ್ಕೋಬೋದು ನೀವು. ಸಾಮಾನ್ಯವಾಗಿ ಕೆಲವರು ದೊಡ್ಡದಿತ್ತು ಅಂದರೆ ಬಿಟ್ಬಿಡ್ತದೆ, ಸೈಡಿಗೆ ತೆಗೆದಿರ್ತಾರೆ. ಅದು ಸಣ್ಣಕ್ಕೆ ಹೆಚ್ಚು ಹಾಕಿದ್ರೆ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ನಾನೊಂದು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗೆ ಫ್ರೈ ಆಗಬೇಕು. ನಮಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೋ ಅಷ್ಟು ರುಚಿ ಇರುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾವು ಬೆಳ್ಳುಳ್ಳಿನ ಹಚ್ಚಿ ಹಾಕ್ಕೊಂಡಿರೋದು ಬೇರೆ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್, ತುಂಬ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಾಣಲಿ ಕಚ್ಕೊಳ್ಳುತ್ತೆ. ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದ್ಸಲಿ ಚೆನ್ನಾಗಿ ನೀಟಾಗಿ ತಿರುಗಿಸ್ಕೊಂಡು ಚಿಕನ್ನ ತೊಳೆದು ಇಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಬೇಕಾದ್ರೆ ಇದಕ್ಕೆ ನೀವು ಇದನ್ನು ಬೇಕಾದ್ರೂ ಹಾಕ್ಕೋಬೋದು, ಬೌನ್ಲೆಸ್ ಬೇಕಾದರೂ ಹಾಕ್ಕೋಬೋದು. ನಾನು ನಾರ್ಮಲಾಗೇ ಕಟ್ ಮಾಡಿಸ್ಕೊಂಡು ಬಂದಿದ್ದು ಅದನ್ನು ಹಾಕ್ಕೊಡ್ತೀನಿ. ಆದರೆ ಸ್ವಲ್ಪ ನಿಮಗೆ ಚಿಕನ್ ಒಂಚೂರು ಎಳೆದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ 1-1.5 kg ಅಷ್ಟು ಚಿಕನ್ ಬರುತ್ತಲ್ಲ, 1 kg ಅಂಥದ್ದು ಸಣ್ಣ ಮರಿಗಳು ಅಂಥದ್ದು ಹಾಕಿಸ್ಕೊಂಡಾಗ ನಿಮಗೆ ಭಾಳ ಎಳೆಯದಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆ ಥರನೇ ಹಾಕಿಸ್ಕೊಳ್ಳಿ. ಈ ಪೆಪ್ಪರ್ ಚಿಕನ್ಗೆಲ್ಲ ಅದು ಭಾಳ ಚೆನ್ನಾಗಿರುತ್ತೆ ನಿಮಗೆ. ಅದು ಯಾಕೆಂದರೆ ಬೇಗ ಬೇಯಬೇಕಲ್ವ, ನಾವಿಲ್ಲಿ ತುಂಬ ಇದರಲ್ಲಿ ಏನೂ ಬೇಯಿಸೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಮ್ಗೇನಾಗುತ್ತೆ ಅಂದರೆ ಒಂದು 10 ನಿಮಿಷ ಬೇಯಬೇಕಾಗುತ್ತೆ. ಎಣ್ಣೆಲಿ ನಾವು ಫಸ್ಟು ಫ್ರೈ ಮಾಡ್ಕೋಬೇಕು. ಬರೀ ಎಣ್ಣೆಲೇ ಈ ಪೆಪ್ಪರ್ ಚಿಕನ್ ಏನಪ್ಪ ಅಂದರೆ ಡ್ರೈ ಚಿಕನ್ ಆಗಿರುತ್ತೆ. ಹಾಗಂತೇಳಿ ನಾವು ಬರೀ ಎಣ್ಣೆಲೇ ಬೇಯಿಸೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಾವು ಬೇಯಿಸ್ಕೊಳ್ಬೇಕು ಅದನ್ನು.
ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. 1 kgಗೆ ನೀವು ಹೇಗೆ ಕಲ್ಲುಪ್ಪು ಹಾಕೋದಾದರೆ ಒಂದು ಅಳತೆ ಇರುತ್ತೆ, ಪುಡಿ ಉಪ್ಪು ಒಂದು ಅಳತೆ ಇರುತ್ತೆ. ನಾನು ಪುಡಿ ಉಪ್ಪೇ ಯೂಸ್ ಮಾಡಿದ್ದೀನಿ. ಮತ್ತು ಇದೆಲ್ಲನೂ ಒಂದ್ಸಲಿ ಉಪ್ಪು ಹಾಕಿದ್ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಬೇಕು. ಒಂದು 5 ನಿಮಿಷ ಮುಚ್ಚಿದ್ರೆ ನಿಮಗೆ ಎಣ್ಣೆಲಿ ಉಪ್ಪಿಂದು ಇದೆಲ್ಲ ನಿಮಗೆ ಉಪ್ಪಿನ ಅಂಶದಲ್ಲಿ ನೀರು ಕೂಡ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು 2-3 ನಿಮಿಷ, ತುಂಬ ಹೊತ್ತಲ್ಲ, 2-3 ನಿಮಿಷ ಮುಚ್ಚಿಟ್ಟಿದ್ದು ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಇಷ್ಟೇ ಸಾಕು. ತುಪ್ಪದಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯೋದಕ್ಕೆ ಖಾರ ಕೂಡ ಹಿಡಿಯುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಬರೀ ಎಣ್ಣೆಲೇ ಬಾಡಿಸಿದ್ರೆ ನಿಮಗೆ ಚಿಕನನ್ನು ಸ್ವಲ್ಪ ಅಷ್ಟು ಬೇಗ ಚೆನ್ನಾಗಿ ಬೇಯೋದು ಇಲ್ಲ, ಮತ್ತು ಗಟ್ಟಿ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾನು ಒಂದು ಗ್ಲಾಸ್, ಸಣ್ಣ ಗ್ಲಾಸ್, ಕಾಫಿ ಕುಡಿಯೋ ಗ್ಲಾಸ್ ಅಂಥದ್ದಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರಲ್ಲಿ ಒಂದು 10 ನಿಮಿಷ ಬೇಯಬೇಕಾಗತ್ತೆ. ಒಂದು 10 ನಿಮಿಷ ಬೆಂದರೆ ನಿಮಗೆ ಫುಲ್ ಚಿಕನ್ನು ಬೆಂದೋಗುತ್ತೆ. ಮತ್ತು ಹಾಗೆಯೇ ತುಂಬ ಡ್ರೈ ಮಾಡ್ಕೋಬಾರ್ದು. ನೋಡಿ, ಸ್ವಲ್ಪ ಜ್ಯೂಸಿ ಥರ ಇರಬೇಕು. ಅಂದರೆ ನೀರಿನ ಅಂಶ ಒಂಚೂರು ಇದ್ದಷ್ಟು ಇದ್ದಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಎಲ್ಲ ಪೆಪ್ಪರು, ಜೀರಿಗೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ತಿರುಗಿಸ್ಕೋಬೇಕು. ತುಂಬ ಡ್ರೈ ಬೇಕು ಅಂದರೆ ನಿಮಗೆ ಚಿಕನ್ನು ಸ್ವಲ್ಪ ನಾರಿನ ಥರ ಬಂದುಬಿಡುತ್ತೆ. ಸ್ವಲ್ಪ ಜ್ಯೂಸಿ ಥರ ಇದ್ದರೆ ನಿಮಗೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಈ ಟೈಪಲ್ಲಿ ಮಾಡಿ ತಿಂದು ನೋಡಿ, ಆಮೇಲೆ ನೀವು ನನಗೆ ಕಾಮೆಂಟ್ಸ್ ಮಾಡಿ ಹೇಗಿರುತ್ತೆ, ಹೇಗೆ ಬಂತು, ಎಷ್ಟು ಚೆನ್ನಾಗಿತ್ತು ಅಂತೇಳ್ಬಿಟ್ಟು. ಮಕ್ಳಿಗೆ ಮಾಡಿಕೊಟ್ಟಂತೂ ತುಂಬ ಖುಷಿಯಾಗಿ ತಿಂತಾರೆ. ಹಾಗೆ ಇಲ್ಲಿ ನಾನು ಯಾವುದೇ ಚಕ್ಕೆ ಲವಂಗ ಯೂಸ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಒಂದು 1/4 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನಾನು ಚಕ್ಕೆ ಲವಂಗ ಯೂಸ್ ಮಾಡಿದ್ರಿಂದ ಒಂದು 1/4 ಚಮಚ ಅಷ್ಟೇ ಹಾಕಿರೋದು. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು. ಈಗ ನಾವು ಪೆಪ್ಪರೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅಂಥ ಅಗತ್ಯ ಇರಲ್ಲ. ಒಂದು ಸಣ್ಣ 2 ಸಲ ತಿರುಗಿಸ್ಕೊಂಡು ನಾವು ಸ್ಟಾಪ್ ಮಾಡ್ಬೋದು. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು, ಸಾಕು. ಪೆಪ್ಪರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸುವಂಥ ಅಗತ್ಯ ಇಲ್ಲ, ಒಂದು 2 ನಿಮಿಷ. ಇದಕ್ಕೆ ಒಂದು ಡ್ರಾಪು, ಒಂದು ಅರ್ಧ ಸ್ಪೂನಷ್ಟು ನಾನು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ತಿನ್ನುವಾಗಲೂ ಕೂಡ ನಿಂಬೆ ರಸ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಚಿಕನ್ನು ರೆಡಿ ಆಯಿತು. ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.